ಹಾಸನದಲ್ಲಿ ದೋಸ್ತಿಗಳ ಲೋಕಸಭೆ ಕದನ ಕುತೂಹಲ ಮೂಡಿಸಿದೆ. ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸಿದ್ರೆ ಎ ಮಂಜು ನಡೆ ಏನು ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗಿರುವಂತಹ ವಿಚಾರ. ದೇವೇಗೌಡರು ಸ್ಪರ್ಧಿಸಿದ್ರೆ ಬೆಂಬಲ ಅಂತ ಎ ಮಂಜು ಹೇಳಿದ್ರು. ಪ್ರಜ್ವಲ್ ಸ್ಪರ್ಧಿಸಿದಲ್ಲಿ ಎ ಮಂಜು ಹಾಗಿದ್ರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಈಗ ಮೂಡಿರುವಂತಹ ಪ್ರಶ್ನೆ. ರಾಜಕೀಯ ನಿಂತ ನೀರಲ್ಲ ಅನ್ನುವಂತಹ ಎ ಮಂಜು ಅವರ ಹೇಳಿಕೆಯ ಒಳಾರ್ಥ ಹಾಗಾದ್ರೆ ಏನು ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ವಿಚಾರ. ನಾನು ಎಚ್.ಡಿ. ದೇವೇಗೌಡರ ಕುಟುಂಬ ರಾಜಕೀಯ ವಿರೋಧಿ, ಆದ್ರೆ ಎಚ್.ಡಿ. ದೇವೇಗೌಡರ ವೈಯಕ್ತಿಕ ವಿರೋಧಿ ಅಲ್ಲ ಅಂತ ಅವರು ಹೇಳಿದ್ದು. ಲೋಕಸಭೆ ಚುನಾವಣೆಯಲ್ಲಿ ಎಚ್.ಡಿ. ಸ್ಪರ್ಧಿಸಿದ್ರೆ ಬೆಂಬಲವನ್ನ ವ್ಯಕ್ತಪಡಿಸ್ತೀನಿ. ಪ್ರಜ್ವಲ್ ರೇವಣ್ಣ ನಿಂತ್ರೆ ಖಂಡಿತ ನಾವು ಸಹಕಾರ ನೀಡೋದಿಲ್ಲ, ಆದ್ರೆ ರಾಜಕೀಯ ನಿಂತ ನೀರಲ್ಲ ಅಂತ ಮಾಜಿ ಸಚಿವ ಎ ಮಂಜು ಹೇಳಿಕೆ ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ ಎ ಮಂಜು ಈ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಹಾಸನದಲ್ಲಿ ದೋಸ್ತಿಗಳ ಲೋಕಸಭೆ ಕದನ ಯಾವ ರೀತಿಯ ತಿರುವು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಈಗ ಕಾದ್ ನೋಡ್ಬೇಕು. ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ಆದ್ರೆ ಎ ಮಂಜು ನಡೆ ಏನು ಮುಂದೆ ಅನ್ನುವಂಥದ್ದು ಈಗ ಕಾದ್ ನೋಡ್ಬೇಕು. ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಬೆಂಬಲ ಅಂತ ಎ ಮಂಜು ಹೇಳಿದ್ರು, ಆದ್ರೆ ಹಾಸನದಿಂದ ಪ್ರಜ್ವಲ್ ಕಣಕ್ಕಿಳಿಸುವಂತ ಪ್ಲಾನ್ ದೇವೇಗೌಡರದ್ದಾಗಿರೋ ಕಾರಣಕ್ಕಾಗಿ ಒಂದು ವೇಳೆ ಪ್ರಜ್ವಲ್ ಸ್ಪರ್ಧಿಸಿದಲ್ಲಿ ಎ ಮಂಜು ತಮ್ಮ ಸಪೋರ್ಟ್ ಅನ್ನು ಅದೇ ರೀತಿ ಮುಂದುವರಿಸ್ತಾರಾ ಅಥವಾ ಸಿಡಿದೆದ್ದು ನಿಲ್ತಾರಾ? ಅದಕ್ಕೋಸ್ಕರ ಬಿಜೆಪಿಯ ತೆಕ್ಕೆಗೆ ಎ ಮಂಜು ಜಾರ್ತಾರಾ? ಯಾಕಂದ್ರೆ ರಾಜಕೀಯ ನಿಂತ ನೀರಲ್ಲ ಅನ್ನುವಂತಹ ಅವರ ಹೇಳಿಕೆ ಈ ರೀತಿ ಪಕ್ಷ ಬದಲಾವಣೆ ಮಾಡಬಹುದಾ ಅನ್ನುವಂತಹ ಒಂದು ಹಿಂಟ್ ಅನ್ನ ಕೂಡ ಕೊಡ್ತಾ ಇದೆ. ಇನ್ನು ಎ ಮಂಜು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನಾವು ಹಾಸನದಲ್ಲಿ ಟ್ರೆಡಿಷನ್ನಲ್ಲಿ ನಾನು ದೇವೇಗೌಡರ ಕುಟುಂಬದ ರಾಜಕೀಯ ವಿರೋಧಿ ಅಷ್ಟೇ, ವೈಯಕ್ತಿಕ ವಿರೋಧಿ ಅಲ್ಲ. ರಾಜಕೀಯ ವಿರೋಧಿ ಅಂದಾಗ ಪೇಪರ್ನವ್ರು ನೀವೆಲ್ಲ ಇಲ್ಬಿಟ್ಟು ಅಲ್ಲಿ ಹೋಗ್ಬಿಡ್ಬೋದು ಅನ್ನೋ ಒಂದು ಭಾವನೆಯಲ್ಲಿ ಬರ್ತಿದ್ರಿ. ಈಗಲೂ ಕೂಡ ನಾನು ಬದ್ಧ ಆಗಿದ್ದೀನಿ. ದೇವೇಗೌಡರು ನಿಂತರೆ ನಮ್ಮದೇನು ಅಭ್ಯಂತರ ಇಲ್ಲ. ದೇವೇಗೌಡರು ನಿಲ್ದಲ್ಲೇ ಹೋದರೆ ಪ್ರಜ್ವಲ್ ಏನಾದರೂ ಅಥವಾ ಇನ್ನೊಬ್ಬ ಬೇರೆಯವ್ರಿಗೆ ಕೊಟ್ಟರೆ ನಮ್ಮ ಸಹಕಾರ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಬದ್ಧ ಇದ್ದೀನಿ. ಅದು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಇವನ್ ರಾಜಕಾರಣ ನಿಂತು ನೀರಲ್ವಲ್ರಿ. ವಿಲ್ ಥಿಂಕ್ ಜಸ್ಟ್ ವೇಟ್ ಆ್ಯಂಡ್ ಸಿ. ನಾವು ಹಾಸನದಲ್ಲಿ ಟ್ರೆಡಿಷನ್ನಲ್ಲಿ ನಾನು ದೇವೇಗೌಡರ ಕುಟುಂಬದ ರಾಜಕೀಯ ವಿರೋಧಿ ಅಷ್ಟೇ, ವೈಯಕ್ತಿಕ ವಿರೋಧಿ ಅಲ್ಲ. ರಾಜಕೀಯ ವಿರೋಧಿ ಅಂದಾಗ ಪೇಪರ್ನವ್ರು ನೀವೆಲ್ಲ ಇಲ್ಬಿಟ್ಟು ಅಲ್ಲಿ ಹೋಗ್ಬಿಡ್ಬೋದು ಅನ್ನೋ ಒಂದು ಭಾವನೆಯಲ್ಲಿ ಬರ್ತಿದ್ರಿ. ಈಗಲೂ ಕೂಡ ನಾನು ಬದ್ಧ ಆಗಿದ್ದೀನಿ. ದೇವೇಗೌಡರು ನಿಂತರೆ ನಮ್ಮದೇನು ಅಭ್ಯಂತರ ಇಲ್ಲ. ದೇವೇಗೌಡರು ನಿಲ್ದಲ್ಲೇ ಹೋದರೆ ಪ್ರಜ್ವಲ್ ಏನಾದರೂ ಅಥವಾ ಇನ್ನೊಬ್ಬ ಬೇರೆಯವ್ರಿಗೆ ಕೊಟ್ಟರೆ ನಮ್ಮ ಸಹಕಾರ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಬದ್ಧ ಇದ್ದೀನಿ. ಅದು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಇವನ್ ರಾಜಕಾರಣ ನಿಂತು ನೀರಲ್ವಲ್ರಿ. ವಿಲ್ ಥಿಂಕ್ ಜಸ್ಟ್ ವೇಟ್. ಇದು ಎ ಮಂಜು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯ ನಿಂತ ನೀರಲ್ವಲ್ಲ ಅಂತ ಹೇಳುವಂತಹ ಅವರ ಹೇಳಿಕೆ ಈಗ ಇಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿರೋದು. ಬಹುಶಃ ಈ ಬಗ್ಗೆ ದೇವೇಗೌಡರಿಗೆ ಸಪೋರ್ಟ್ ಕೊಡ್ತೀವಿ ಅಥವಾ ರಾಜಕೀಯ ವಿರೋಧಿ ಅಷ್ಟೇ, ವೈಯಕ್ತಿಕ ವಿರೋಧಿ ಅಲ್ಲ, ಇವೆಲ್ಲ ಎ ಮಂಜು ಅವರ ಮಾತುಗಳೆಲ್ಲವೂ ಕೂಡ ಯಾವುದೇ ಅನುಮಾನ ಹುಟ್ಟು ಹಾಕಲ್ಲ. ಆದರೆ ರಾಜಕೀಯ ನಿಂತ ನೀರಲ್ಲ ಅನ್ನುವಂಥದ್ದು, ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸಿದ್ರೆ ಬೆಂಬಲ ಕೊಡಲ್ಲ ಅನ್ನುವಂಥದ್ದು, ಈ ಮಾತುಗಳೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಈಗ ಹಾಗಾಗಿ ಮಾಜಿ ಸಚಿವ ಎ ಮಂಜು ಅವರ ನಡೆ ಏನು, ತಮ್ಮನ್ನ ಕಡೆಗಣಿಸಿ ಪ್ರಜ್ವಲ್ರನ್ನ ಕಣಕ್ಕಿಳಿಸಿದ್ದೆ ಆದ್ರೆ ಪ್ರಜ್ವಲ್ಗೆ ಸಪೋರ್ಟ್ ಕೊಡೋದಕ್ಕೆ ಎ ಮಂಜು ಮುಂದಾಗ್ತಾರಾ ಅಥವಾ ತಮ್ಮ ರಾಜಕೀಯ ನಡೆಯನ್ನ ಪ್ರದರ್ಶನ ಮಾಡ್ತಾರಾ? ಒಂದು ವೇಳೆ ಆ ನಡೆಯಾದ್ರೂ ಏನಿರಬಹುದು? ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಹರಿದಾಡ್ತಾ ಇರುವಂತಹ ಪ್ರಶ್ನೆಗಳು. ಆದ್ರೆ ಏನ್ ಬೇಕಾದ್ರೂ ಆಗಬಹುದು ರಾಜಕೀಯದಲ್ಲಿ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಹಾಸನ ರಾಜಕೀಯ ದೋಸ್ತಿಗಳ ಲೋಕಸಭೆ ಕದನ ಯಾವ ಲೆವೆಲ್ಗೆ ಬಂದು ಹೋಗುತ್ತೆ ಅನ್ನೋದೀಗ ಕಾದ್ ನೋಡ್ಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಸಪೋರ್ಟ್ ಅಂತ ಹೇಳ್ತಾ ರಾಜಕೀಯ ನಿಂತ ನೀರಲ್ಲ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ. ಅವರ ಮಾತಿನ ತಾತ್ಪರ್ಯ ಏನಾದ್ರೂ ಅರ್ಥ ಆಯ್ತಾ? ಖಂಡಿತ ಸುಕನ್ಯಾ, ಈಗಾಗಲೇ ಏನೊಂದು ಹಾಸನ ರಾಜಕೀಯ ಇದೆ. ಈಗಾಗಲೇ ಆ ಒಂದು ದೇವೇಗೌಡರ ಕುಟುಂಬವನ್ನ ರಾಜಕೀಯವಾಗಿ ಕಳೆದ ಕೆಲವು ವರ್ಷಗಳಿಂದ ತೀವ್ರವಾಗಿ ಎದುರು ಹಾಕೊಂಡು ಒಂದು ರೀತಿ ವಿರೋಧಿಸಿಕೊಂಡು ಬಂದಿರುವಂತವರು ಕಾಂಗ್ರೆಸ್ನ ನಾಯಕರಾದಂತ ಎ ಮಂಜುನವರು. ಅವರು ಈಗಾಗಲೇ ಏನೊಂದು ಲೋಕಸಭಾ ಚುನಾವಣೆಯ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬರಲಿದೆ ಆ ಸಮಯ, ಅದಕ್ಕೆ ಈಗಾಗಲೇ ಮೈತ್ರಿಯಲ್ಲಿ ಏನೊಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಅದು ಬಹುತೇಕ ಜೆಡಿಎಸ್ ಪಾಲಾಗಲಿದೆ. ಹಾಗೆ ಆ ಒಂದು ಜೆಡಿಎಸ್ ನಿಂದ ಈಗಾಗಲೇ ಕೆಲವೊಂದು ಕಡೆ ದೇವೇಗೌಡರು ಕೂಡ ಹೇಳಿದ್ರೆ ಅಲ್ಲಿ ನನ್ನ ಮಗ ಮೊಮ್ಮಗ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ, ಅವನಿಗೆ ಟಿಕೆಟ್ ನೀಡ್ತಾನೆ, ಅವನು ಅಲ್ಲಿ ಅಭ್ಯರ್ಥಿ ಅಂತ ಅನ್ನೋ ಮಾತನ್ನ ಸ್ವತಃ
ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿರುವಂತದ್ದು. ಆದ್ರೆ ಈಗಾಗಲೇ ಏನೊಂದು ಕಾಂಗ್ರೆಸ್ನ ಕಾಂಗ್ರೆಸ್ನ ನಾಯಕರು ಹಾಗೆ ಮಾಜಿ ಸಚಿವರಾಗಿರುವಂತದ್ದೇ ಎ ಮಂಜು ಅವರು ಈ ಬಗ್ಗೆ, ಯಾಕಂದ್ರೆ ಮೈತ್ರಿ ಸರ್ಕಾರದಲ್ಲೇ ಪಾಲುದಾರರಾಗಿರುವಂತಹ ಎ ಮಂಜು ಅವರ ನಡೆ ಇದಕ್ಕೆ ವಿರೋಧವಾಗಿರುವಂತದ್ದು. ಈಗ ಮಂಜುನವರು ಯಾವಾಗ ಇಲ್ಲಿ ಏನೊಂದು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನವರು ಅಭ್ಯರ್ಥಿ ಅಂತ ಹೇಳಿ ದೇವೇಗೌಡರು ಘೋಷಣೆಯನ್ನ ಮಾಡಿದ್ರು, ಅವಾಗ ಮೊದಲು ಅವ್ರನ್ನ ಈ ಒಂದು ಕ್ಷೇತ್ರವನ್ನ ಸುಲಭವಾಗಿ ಬಿಟ್ಕೊಡಲ್ಲ ಜೆಡಿಎಸ್ಗೆ ಅಂತಿದ್ರು. ಯಾವಾಗ ಈ ಒಂದು ಕ್ಷೇತ್ರವನ್ನ ಪ್ರಜ್ವಲ್ ರೇವಣ್ಣ ಎಲ್ಲಿ ಅಭ್ಯರ್ಥಿ ಆಗ್ತಾನೆ ಜೆಡಿಎಸ್ ನಿಂದ ಅಂತ ಹೇಳಿ ದೇವೇಗೌಡರು ಹೇಳಿದ್ರು, ಆಗ ಈಗ ಎ ಮಂಜುನವರು ಕೂಡ ತಮ್ಮ ಒಂದು ವರಸೆಯನ್ನ ಬದಲಾಯಿಸಿರೋದು. ಅವರು ಈಗಾಗಲೇ ಹೇಳಿಕೆಯನ್ನ ಕಳೆದ ಬಾರಿಯೂ ಕೂಡ ನೀಡಿದ್ರು. ಒಂದು ವೇಳೆ ಇಲ್ಲಿ ಹಾಸನದಲ್ಲಿ ಏನೊಂದು ಪ್ರಜ್ವಲ್ ರೇವಣ್ಣಗೆ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಅನ್ನು ನೀಡಿದ್ರೆ ನನ್ನ ಬೆಂಬಲವನ್ನ ನೀಡೋದಿಲ್ಲ ಅನ್ನೋ ಮುಖಾಂತರ ಅವರಿಗೆ ನಾವು ವಿರುದ್ಧವಾಗಿ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇಲ್ಲಿ ಯಾಕಂದ್ರೆ ದೇವೇಗೌಡರ ಒಂದು 3ನೇ ತಲೆಮಾರನ್ನ ಬೆಳೆಯೋದಕ್ಕೆ, ಯಾಕಂದ್ರೆ ನಾನು ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳುವ ಮುಖಾಂತರ ಈ ಮೈತ್ರಿ ಸರ್ಕಾರದ ಪಾಲುದಾರರ ಒಬ್ಬ ನಾಯಕರಾಗಿರುವಂತ ಎ ಮಂಜು ಅವರು ಈಗ ದೇವೇಗೌಡರ ಫ್ಯಾಮಿಲಿಗೆ ಸೆಡ್ಡನ್ನು ಹೊಡೆದಿರುವಂತದ್ದು. ಅದರ ಮಾತನ್ನ ಮುಂದುವರೆಸಿ ಅವರು ಹೇಳಿರುವಂತದ್ದು ರಾಜಕೀಯ ನಿಂತನೇ ಇರಲ್ಲ ಅಂತ. ಯಾಕಂದ್ರೆ ನಾವು ಇವರು ಅವ್ರ ಜೊತೆ ಒಂದು ಮಾತನ್ನ ಕೇಳಿದ್ದು, ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಅನ್ನು ನೀಡಿದ್ರೆ ಮುಂದಿನ ನಿಮ್ಮ ನಿಲುವು ಯಾವ ರೀತಿ ಇರುತ್ತೆ ಅನ್ನೋ ಮಾತಿಗೆ ರಾಜಕೀಯ ನಿಂತನಿರಲ್ಲ, ಮುಂದಿನ ದಿನಗಳಲ್ಲಿ ನೋಡುವ ಅನ್ನೋ ಮುಖಾಂತರ ಅಲ್ಲಿ ಎಲ್ಲೋ ಒಂದ್ ಕಡೆ ಇವರು ಬಿಜೆಪಿಗೆ ಹೋಗ್ತಾರಾ ಅನ್ನುವಂತ ಸುಳಿವನ್ನ ಬಿಟ್ಟು ಕೊಡಿರುವಂತದ್ದು. ಇವರ ಒಂದು ಕೆಲವು ದಿನಗಳ ಬೆಳವಣಿಗೆಗಳನ್ನು ಕೂಡ ನಾವು ನೋಡಿದ್ರೆ ಇತ್ತೀಚೆಗೆ ಏನೊಂದು ಪ್ರೀತಮ್ ಅಲ್ಲಿ ಹಾಸನದ ಶಾಸಕ ಆಗಿರುವಂತಹ ಪ್ರೀತಮ್ ಗೌಡ್ರ ಮನೆಗೆ ಜೆಡಿಎಸ್ ನಾಯಕರು ಒಂದ್ ರೀತಿ ಬೆಂಬಲಿಗರು ಕಲ್ಲನ್ನ ಹೊಡೆದಿದ್ರು. ಆ ಸಂದರ್ಭದಲ್ಲಿ ಏನೊಂದು ಅಲ್ಲಿರುವಂತ ಜೆಡಿಎಸ್ ಬಿಜೆಪಿಯ MLA ಆಗಿರುವಂತಹ ಪ್ರೀತಮ್ ಗೌಡರ ಮನೆಗೆ ಹೋಗಿ ಅಲ್ಲಿ ಒಂದು ಅವರ ಮನೆಗೆ ಸಾಂತ್ವನ ಹೇಳುವಂತ ಒಂದು ಕೆಲಸವನ್ನ ಮಾಡಿದ್ರು. ಅದು ಎಲ್ಲ ಒಂದ್ ಕಡೆಯಾಗಿ ಒಂದ್ ರೀತಿ ಸಾಂತ್ವನ ಹೇಳುವಂತ ಕೆಲಸ ಇದ್ರೂ ಕೂಡ ಇದರ ಹಿಂದ್ಗಡೆ ಎಲ್ಲೋ ಒಂದ್ ಕಡೆ ರಾಜಕೀಯ ಇದೆ ಅನ್ನುವಂತ ಮಾತನ್ನ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಏನೊಂದು ಕಾಂಗ್ರೆಸ್ ಮಾಜಿ ಸಚಿವರಾಗಿರುವಂತ ಎ ಮಂಜುರವರು ಹತ್ತಿರವಾಗ್ತಿದ್ದಾರೆ. ಒಂದ್ ವೇಳೆ ಇಲ್ಲಿ ಏನಾದ್ರು ಪ್ರಜ್ವಲ್ಗೆ ಟಿಕೆಟ್ ಅನ್ನು ಕೊಟ್ರೆ ಮುಂದಿನ ನಮ್ಮ ಸೀಟನ್ನ ತಮ್ಮ ಒಂದು ರಾಜಕೀಯ ಒಂದು ಸ್ಥಾನವನ್ನ ಬಿಜೆಪಿ ಕಡೆ ನೋಡ್ತಿದ್ದಾರೆ ಅನ್ನುವಂತ ಒಂದು ಮಾತುಗಳನ್ನ ಅವರು ಮಾತಿನಲ್ಲಿ ಸ್ಪಷ್ಟವಾಗಿತ್ತು. ಸುಕನ್ಯಾ, ಧನ್ಯವಾದ ಪ್ರಶಾಂತ್.